ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರು, ಮಂಡ್ಯ. ಇವತ್ತು ನೀವು ಬಹುತೇಕ ಪ್ರತಿಯೊಂದು ಮನೆಗಳಲ್ಲಿ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ, ಒಂದು ನಿತ್ಯ ಕರ್ಮಗಳನ್ನು ಮುಗಿಸಾದ ಮೇಲೆ ಒಂದು ಬಾತ್ರೂಮ್ ಗುಂಡಿ ತುಂಬಿದಂಥ ಕಾಲದಲ್ಲಿ ಅಯ್ಯಪ್ಪ ಯಾರನ್ನ ಕರೆಸಿ ಅದನ್ನು ಕ್ಲೀನ್ ಮಾಡಿಸೋದು ಏನು ಎತ್ತ ಅಂತೇಳಿ ತುಂಬ ಅವ್ರು ಇವ್ರು ಅಂತೇಳಿ ಫೋನ್ ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿರ್ತಾರೆ. ಎಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಆ ಒಂದು ಕೆಲಸ ಇದೆಯಲ್ಲ, ಒಂಚೂರು ಅಸಹ್ಯ ಪಟ್ಕೊಳ್ಳೋದೇ ಅದನ್ನು ನಮಗೆ ಕೈಗೆಟ್ಕುವ ದರದಲ್ಲಿ ಕೆಲಸ ಮಾಡಿಕೊಡುವಂಥ ಏನು ಜನಗಳಿದ್ದಾರೆ ಪಾಪ, ಅವ್ರಿಗೆ ನಿಜಕ್ಕೂ ಕೈ ಎತ್ತು ಮುಗಿಬೇಕು. ಅಂಥ ಒಂದು ವೃತ್ತಿಯನ್ನು ಆ ಒಂದು ವೃತ್ತಿ ಧರ್ಮವನ್ನು ಜೀವನದ ಒಂದು ಉಸಿರಾಗಿಸ್ಕೊಂಡು ಇವತ್ತು ಕೆಲಸ ಮಾಡ್ತಾಯಿರುವಂಥ ಕಿರಣ್ ಅನ್ನುವಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವರು ಸ್ವಂತ ಮೂಲ ಬಂದು ನಂಜನಗೂಡು ಬಳಿ ಕಡ್ಕೊಳ ಅನ್ನೋ ಒಂದು ಗ್ರಾಮದವರು. ಇವತ್ತು ಮಂಡ್ಯದ ಹತ್ರ ಉಲ್ಕೆರೆ ಅನ್ನೋ ಗ್ರಾಮದಲ್ಲಿ ಅವರು ಇವತ್ತು ವಾಸ ಇದ್ದಾರೆ. ಅವ್ರದ್ದೇ ಒಂದು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಒಂದು ಗಾಡಿಯನ್ನು ಕೂಡ ಅವರು ಇಟ್ಕೊಂಡು ಇವತ್ತು ಯಾರಾದರೂ ಫೋನ್ ಮಾಡಿದ್ರೆ ಅಂಥವ್ರ ಮನೆಗಳಿಗೆ ಹೋಗಿ ಗುಂಡಿಯನ್ನು ಅಲ್ಲಿರುವಂಥ ಮಲಮೂತ್ರಗಳನ್ನು ತೆಗೆದು ಸ್ವಚ್ಛ ಮಾಡುವಂಥ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರನ್ನು ಈ ಬಗ್ಗೆ ಕೇಳೋಣ ಬನ್ನಿ. ಯಾರಿಗಾದರೂ ನಿಮಗೆ ಅವಶ್ಯಕತೆ ಇದ್ದಂಥ ಕಾಲದಲ್ಲಿ ಡಿಸ್ಪ್ಲೇ ಮೇಲೆ ಅವರ ಹೆಸರು, ಅವರ ಮೊಬೈಲ್ ಸಂಖ್ಯೆನ ನಮೂದು ಮಾಡಿರ್ತೀನಿ. ದಯಮಾಡಿ ಇದು ಮಾಡಿ. ಪಾಪ ಅವರು ತುಂಬ ಬಡತನದಲ್ಲಿರುವಂಥವ್ರು, ಉಪಯೋಗ ಆಗಲಿ ಅನ್ನೋದು ನಮ್ಮ ಒಂದು ಕಳಕಳಿ. ಇದರಲ್ಲಿ ಯಾವುದೇ ರೀತಿಯ ಒಂದು ಅವ್ರನ್ನ ಒಂದು ಕೀಳಾಗಿ ಇದು ಮಾಡುವಂಥದ್ದು ಮತ್ತೊಂದು ರೀತಿಯಲ್ಲಿ ಇಲ್ಲ. ಅವ್ರ ಬಗ್ಗೆ ಭಾಳ ಗೌರವ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಕಿರಣ್ ಅಂತ. ಸ್ವಲ್ಪ ಜೋರ ಮಾತಾಡಿ. ಸರ್ ಕಿರಣ್ ಅಂತ ನಮ್ಮ ಹೆಸರು. ಸರ್ ಸ್ವಂತ ಊರು ಯಾವ್ದು ನಿಮ್ಮದು? ಸ್ವಂತ ಊರು ಬಂದು ನಂಜನಗೂಡು ಕಡ್ಕೊಳ ಅಂತ. ಕಡ್ಕೊಳ. ಸರ್ ಈಗ ವಾಸ ಎಲ್ಲಿದ್ದೀರಿ? ಸರ್ ಇಲ್ಲೇ ಉಲ್ಕೆರೆ ಅಂತ ಗ್ರಾಮ. ಉಲ್ಕೆರೆಯಲ್ಲಿ ಅಂದರೆ ಸ್ವಂತ ಗಾಡಿನಾ? ಸ್ವಂತ ಗಾಡಿ ಸರ್, ಸ್ವಂತ ಗಾಡಿ. ಅಂದರೆ ಸಾಲ ಸೋಲ ಮಾಡ್ಕೊಂಡು ತೊಗೊಂಡಿದ್ದೀರಿ ಪಾಪ? ಸಾಲ ಸೀಲ ಮಾಡಿ. ಸರ್ ಏನು ಕೆಲಸ ಮಾಡ್ತೀರಾ ಸರ್? ಸರ್ ನಾವು ಫಿಟ್ ಕ್ಲೀನಿಂಗ್ ಕೆಲಸ ಮಾಡ್ತೀವಿ ಸರ್, ಡ್ರೈನೇಜ್ ಕೆಲಸ ಮಾಡ್ತೀವಿ. ಅದರಿಂದ ಸರ್ ಮನೆಗಳಲ್ಲಿ ಫೋನ್ ಮಾಡಿದ್ರೆ ಹೋಗಿ ಅವ್ರು ಕ್ಲೀನ್ ಮಾಡೋದು, ಮನೆಯಲ್ಲಿ ಫಿಟ್ ಕ್ಲೀನು, ಚೇಂಬರ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಹೌದು ಸರ್. ಸರ್ ಎಷ್ಟು ವರ್ಷದಿಂದ ಈ ಒಂದು ವೃತ್ತಿ? ನಾವು ಒಂದು 7-8 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಆದರೆ ವೆಹಿಕಲ್ ಬಂದು ಈಗ ಒಂದು ವರ್ಷದಿಂದ ತಗೊಂಡಿರೋ ಸರ್. ಮೊದಲೆಲ್ಲ ಬೇರೆ ಹತ್ರ ಕೆಲಸ ಮಾಡ್ತಾ ಇದ್ದೀವಿ ಸರ್, ಬೇರೆ ಹತ್ರ ಬರ್ತೀವಿ ಸರ್. ನಿಜಕ್ಕೂ ಯಾಕೆಂದರೆ ಈ ಕೆಲಸನ ನಾವು ಇವತ್ತು ನಾವು ಮನೆ ಒಳಗಡೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಬಂದಾಗ ನಮಗೆ ಒಂಥರ ಅಸಹ್ಯ ಆಗುತ್ತೆ. ಹೌದು ಸರ್. ಇಂಥ ಒಂದು ಕೆಲಸನ ನೀವು ಮಾಡಿಕೊಂಡು ಏನು ಹೇಳಿ ಮಾಡ್ತಾಯಿದ್ದೀರ ಅಂತಂದರೆ ಪಾಪ ನಿಮಗೆ ಕೈ ಎತ್ತು ಮುಗಿಬೇಕು. ಅದು ಯಾಕೆಂದರೆ ಒಂದು ದೊಡ್ಡ ಮಹಾಪುಣ್ಯ ಕೆಲಸ ನೀವು ಮಾಡ್ತಿರೋದು ಅಂತಲೇ ಹೇಳಬೇಕು. ಯಾಕೆಂದರೆ ನಿಮಗೆ ನಾವು ಯಾವತ್ತೂ ಯಾಕೆಂದರೆ ಯಾವ ಮನೆಯವರು ಗೋರಸ್ತಾರ ಮಾಡ್ತಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗಳು ಮನೆಯವರು ಕೂಡ ನಿಮಗೆ ಪಾಪ ಸ್ಮರಣೆ ಮಾಡಬೇಕು ನಿಮ್ಮನ್ನು. ಯಾಕೆಂದರೆ ಪಾಪ ಅಷ್ಟು ಒಂದು ಕೆಲಸ ಮಾಡಿ ಅಸಹ್ಯ ಪಟ್ಕೊಳ್ಳದೆ ನೀವು ಅವ್ರಿಗೆ ಇದು ಮಾಡಿಕೊಡ್ತೀರಿ. ಹಾಗಾಗಿ ಸರ್ ಈಗ ಫೋನ್ ಮಾಡ್ತಾರೆ ಅಂದ್ಕೊಳ್ಳಿ, ಯಾರಾದ್ರೂ ಅವಶ್ಯಕತೆ ಇತ್ತು, ಎಷ್ಟು ದೂರ ಇದ್ರೂ ಹೋಗ್ತೀರಾ? ಹೌದು ಸರ್. ಎಷ್ಟು ಕಿಲೋಮೀಟ್ರ್ ವ್ಯಾಪ್ತಿ ಅಂತ ಏನಾರು ಇದೆಯಾ? ಏನೂ ಇಲ್ಲ ಸರ್, ನಮ್ದು ಎಲ್ಲ ಕಡೆ ಹೋಗ್ತೀವಿ ಸರ್. ಎಲ್ಲ ಕಡೆ ಮೈಸೂರು, ನಂಜನಗೂಡು, ಮಂಡ್ಯ ಎಲ್ಲ ಸೈಡ್ ಸರ್, ನಗರ ಎಲ್ಲ ಕಡೆ ಹೋಗ್ತೀವಿ ಸರ್. ಅಮೌಂಟ್ ಏನು ಚಾರ್ಜ್ ಮಾಡ್ತೀರಾ ಸರ್? ಸರ್ ಅದು ಫಿಟ್ ಇದ್ದಂಗೆ ಸರ್, ಕಡಿಮೆನೇ ಸರ್, 2,500-3,000 3,000 ಆ ಥರ. ಯಾಕೆ ಕೆಲವೆಡೆ 4,000 ಕೊಡಿ, 5,000 ಕೊಡಿ ಅಂತ ಹೇಳುವಂಥವ್ರು ಇದ್ದಾರೆ ಸರ್. ಇದಾಗ ಕೇಳ್ತೀವಿ ಸರ್, ಅದು ಜಾಸ್ತಿ ದೂರ ಇದ್ದಾಗ ಎಲ್ಲ ಜಾಸ್ತಿ ದೂರ ಇದ್ದಾಗ ಒಂದು 500 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ ಸರ್. ಪೆಟ್ರೋಲ್ ಅದೆಲ್ಲ ಹಾಕ್ಸ್ಕೊಂಡು ಹೋಗ್ಬೇಕಾಯ್ತು, ಪೆಟ್ರೋಲ್ ಡೀಸೆಲ್ ಎಲ್ಲ. ಈಗ ಸರ್ ಮಂಡ್ಯ ಲೋಕಲ್ ಅಂದರೆ ಕಡಿಮೆನೇ ಕೇಳ್ಬೇಕು ಸರ್. ಸ್ವಲ್ಪ ಜಾಸ್ತಿ ದೂರ ಹೋಗ್ಬೇಕಂದ್ರೆ ನಾವು ಸ್ವಲ್ಪ ಜಾಸ್ತಿನೇ ಕೇಳಬೇಕಾಗುತ್ತೆ. ಡೀಸೆಲ್ ಎಲ್ಲ ಮೈಲೇಜ್ ಎಲ್ಲ ಕಡಿಮೆ ಕೊಡುತ್ತೆ ಸರ್ ಗಾಡಿ. ಅದರಿಂದ ಸರ್ ಎಲ್ಲ ಮೇಲೆ ಹುಡುಗರು ಲೇಬರ್ ಚಾರ್ಜ್ ಎಲ್ಲ ಕೊಡಬೇಕು. ಆಯ್ತು ಸರ್, ಒಳ್ಳೆಯದಾಗಲಿ. ನಾನು ನಮ್ಮ ಚಾನಲಲ್ಲಿ ನಿಮ್ಮ ಪರವಾಗಿ ಇದೊಂದು ಸುದ್ದಿಯನ್ನು ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಪಾಪ ಅವರೆಲ್ಲ ಒಂದು ಕೆಲಸನ ನಾವು ಭಾಳ ಗೌರವಿಸಬೇಕು. ಒಳ್ಳೆಯದಾಗಲಿ. ಈ ವಿಡಿಯೋ ಯಾರು ನೋಡ್ತಾ ಇರ್ತೀರೋ ಎಲ್ಲರೂ ಶೇರ್ ಮಾಡಿ, ದಯಮಾಡಿ ಅವರಿಗೆ ಒಂದು ಉಪಕಾರ ಆಗಲಿ. ಧನ್ಯವಾದಗಳು.